ಕರುನಾಡದಿ ಸಾಕುಡಿ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕೈರಲಿ ಗಡಿನಾಡಿರಲಿ ಕನ್ನಡದ ಗಡಿಯ ಕಿಚ್ಚೇವು ಮರಿದೇವು ಮರವ ತೆರೆದೇವು ಮನವರವೆಲ್ಲ ಉರಿಗೊಳಿಸಿ ಹೊಸಲು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. Always you were a height. ಎಲ್ಲರಿಗೂ ನಮಸ್ಕಾರ. Good things should follow on this day of International Women Day. Each one of you should celebrate, should all gathered here to celebrate the achievements of women and the government program was yet to begin because we were waiting for our babies. So two ladies are away from the headquarters to three are in ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರ ಎಲ್ಲ ಒಂದು ಏನಿದೆ ಅವರ ಕಷ್ಟ ಸುಖಗಳನ್ನ ಅವರ ಅಚೀವ್ಮೆಂಟ್ಸ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಇದು ತಮಗೆ ಗೊತ್ತಿದೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೇಗೆ ಆಚರಣೆ ಮಾಡಿದ್ರು ಅಂತ ಅನ್ನೋದು ದೊಡ್ಡ ಇತಿಹಾಸ. This is connected, right? I have to hold like this. So I think ತಾವೆಲ್ಲರೂ ಟೀಚಿಂಗ್ ಅಲ್ಲಿ ನಾನು as a sister, as a like me as an administrator, we face lot of challenges in our society. We should not forget at the same time that we have already crossed many challenges, n number of challenges since the medieval period, since the ancient period, since the modern period. Modern period, one or other way we have been facing challenges, but we have to overcome those challenges. So we are overcoming and we have shown our strength, our capabilities, our capacities, our strong commitment towards the society building, nation building, family building, everything. So ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳೆಯರ ಒಂದು ಅವರು ಸಾಧನೆ ಮಾಡಿದಂತಹ ಸಾಧನೆಗಳನ್ನ, ಆಮೇಲೆ ನಾವು ಎಂತಹ ಕಷ್ಟಗಳನ್ನ, ಏನೇನು ಚಾಲೆಂಜಸ್ನ ನಾವು ಫೇಸ್ ಮಾಡಿದ್ವಿ ಅನ್ನೋದು ನಮ್ಮ ಪೂರ್ವಿಕರು ತಮಗೆ ಗೊತ್ತಿದೆ. 70s 60s ಟೈಮಲ್ಲಿ ನೀವು ಫಿಲ್ಮ್ ನೋಡ್ತಾ ಇದ್ರಿ, ಮಹಾಲಕ್ಷ್ಮಿದು ಬರ್ತಾ ಇತ್ತು, ಇದು ಸೀಮೆ ಎಣ್ಣೆ ಹಾಕಿ ಅತ್ತೆ ಮಾವ ಸುಟ್ಟು ವರದಕ್ಷಿಣೆ ಕಿರುಕುಳ, ಬಾಲ್ಯ ವಿವಾಹ, ಸತಿ ಸಂಗಮ ಪದ್ಧತಿ, ಇದೆಲ್ಲಾನು ಓವರ್ಕಮ್ ಆಗಿ ಫಸ್ಟು ಟು ಬಿಗಿನ್ ವಿತ್ ಗಾರ್ಗಿ ಮೈತ್ರೇಯಿ ಇರ್ತಾರೆ. ಅಂದರೆ ನಮಗೆ ಏನು ವಾಟ್ ವಿ ಆರ್ ರೀಡಿಂಗ್ ಆನ್ ಹಿಸ್ಟ್ರಿ ಅಂತಂದರೆ, ಅತ್ಯಂತ ಪೂರ್ವ ಕಾಲದಲ್ಲಿ ವುಮೆನ್ ವರ್ ವರ್ಷಿಪ್. ನಮಗೆ ಅದಕ್ಕೆ ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಾವು ವರ್ಷಿಪ್ ಮಾಡುವಂಥ ನಮ್ಮ ಸರಸ್ವತಿ, ಲಕ್ಷ್ಮಿ, ನಮ್ಮ ಎಲ್ಲ ಗಾಡೆಸಸ್. ನಮಗೆ ಗೊತ್ತಿದೆ ಹಿಂದೂಯಿಸಮ್ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪುರುಷ ದೇವರಿಗಿಂತ ಹೆಚ್ಚಾಗಿ ಒಂದು ಕೈ ಮುನ್ನವಾಗಿ ನಮ್ಮ ಹೆಣ್ಣು ದೇವತೆಗಳನ್ನ ನಾವು ಆರಾಧಿಸ್ತೀವಿ. ಶಿ ಇಸ್ ಅನ್ ಎಂಬೋಡಿಮೆಂಟ್ ಆಫ್ ಪವರ್, ಶಿ ಇಸ್ ಅ ಎಂಬೋಡಿಮೆಂಟ್ ಆಫ್ ಸ್ಟ್ರೆಂತ್ ಅಂತಂದ್ಬಿಟ್ಟು ನಾವು ಕಾಳಿ, ಮಹಾಕಾಳಿ, ಮಹಾಸರಸ್ವತಿ ಎಲ್ಲನೂ ಪೂಜೆ ಮಾಡ್ತಿದ್ವಿ. ಆನಂತರ ಏನಾಯಿತು ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾರ್ಯಾರ ಕೈಗೆ ಹೇಗೆ ಬಂತು ಹಾಗಾಗಿ ಇಂಟರ್ಪ್ರಿಟ್ ಮಾಡ್ಕೊಂಡು ಹೋದ್ವಿ. ಹಾಗಾಗಿ ಈ ಸೊಸೈಟಿನ ಯಾರನ್ನ ಎಲ್ಲಿಡಬೇಕು, ಯಾರು ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು ಒಂದು ಅಲಿಖಿತವಾದಂತಹ ಒಂದು ಸೆಲ್ಫ್ ಸ್ಕ್ರಿಪ್ಟೆಡ್ ವಾಸ್ ಆ್ಯಕ್ಚುಲಿ. ಅಂತೂ ಕೆಲವು ಹೆಣ್ಮಕ್ಳು ವಿಮೆನ್ ಡೇ ಅಂದಾಗ ಗಂಡಸನ್ನ ಬೈಯೋದು ನಾಟ್ ಲೈಕ್ ದಟ್. ಫಾರ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಅಂತಂದರೆ ಬಿಕಾಸ್ ಆಫ್ my family support. My family support means because of my brother, because of my father, because of my relatives who are all
ಮೇಲ್. ಸೊ ನಾವು ಹೇಳ್ತೀವಿ, ನಮಗೆ ಗೊತ್ತಿದೆ, ತಮ್ಗೆಲ್ಲರಿಗೂ ಗೊತ್ತಿದೆ, ಒಬ್ಬ ಯಶಸ್ವಿ ಗಂಡಸಿನ ಹಿಂದೆ ಒಂದು ಯಶಸ್ವಿ ಅಂದ್ರೆ ಒಂದು ಮಹಿಳೆ ಇರ್ತಾರೆ ಅಂತ. ಆದರೆ ಈಗಿನ ಪ್ರಾವರ್ಬ್ ಏನು ಅಂತಂದ್ರೆ, ಪ್ರಾವರ್ಬ್ ಅಂದ್ರೆ ವಿ ಹ್ಯಾವ್ ಟು